ಬೆಲ್ಲದರ ನಡುವೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಮುಂದುವರೆದಿದೆ. ಯುದ್ಧವೂ ಕೂಡ ಮುಂದುವರೆದಿದೆ. ಏನೇನಾಗ್ತಿದೆ ಹಾಗಾದ್ರೆ? ಅಮೆರಿಕಾದ ಪ್ರಾಜೆಕ್ಟ್ ಫ್ರೀಡಮ್, ನಿನ್ನೆಯೂ ಕೂಡ ಇದ್ರ ಬಗ್ಗೆ ನಾವು ಮಾತನಾಡಿದ್ವಿ. ಏನಿದು ಪ್ರಾಜೆಕ್ಟ್ ಫ್ರೀಡಮ್ ಅಂತ ಹೇಳಿದರೆ, ಯಾವ ವಾಣಿಜ್ಯ ಹಡಗುಗಳು ಹಾರ್ಮುಜ್ನಲ್ಲಿ ಸಂಚಾರ ಮಾಡ್ತಾ ಇದ್ದಾವೋ ಆ ವಾಣಿಜ್ಯ ಹಡಗುಗಳಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರ ಬಯಕೆ ಅಂತೆ. ಯಾವ IRGC ಮತ್ತು ಇರಾನ್ನ ಸೈನ್ಯ ವಾಣಿಜ್ಯ ಹಡಗುಗಳ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡ್ತಿದೆಯೋ ಆ ಹಡಗುಗಳ ರಕ್ಷಣೆಗೆ ನಾವು ಮುಂದಾಗಿದ್ದೀವಿ ಅಂತ. ಹಾಗಾದರೆ ಹಾರ್ಮುಜ್ನಲ್ಲಿ ಇದೀಗ ಮಹಾ ಸಮರವೇ ಶುರುವಾಗ್ಬಿಟ್ಟಿದೆ. ಏನೇನಾಗ್ತಾ ಇದೆ? ಜಾಗತಿಕ ತೈಲ ಮಾರ್ಗ ಹಾರ್ಮುಜ್ ಜಲಸಂಧಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಟ್ರಂಪ್ ಈ ಒಂದು ಪ್ರಾಜೆಕ್ಟ್ ಫ್ರೀಡಮ್ ಮುಖಾಂತರ ಒಂದು ಹೊಸ ರಣತಂತ್ರವನ್ನು ರೂಪಿಸಿದ್ದಾರೆ ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ಕಾರ್ಯಾಚರಣೆಯಲ್ಲಿ ಒಂದು 15,000 ಸೈನಿಕರನ್ನು ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಅನೇಕ ನೌಕಾಪಡೆಗಳನ್ನು ಅಲ್ಲಿ ತೆಗೆದುಕೊಂಡು ಬಂದು ನಿಯೋಜನೆ ಮಾಡಿರೋದು. ಇದರ ಜೊತೆಗೆ 100ಕ್ಕೂ ಹೆಚ್ಚು ಸುಧಾರಿತ ಭೂ ಮತ್ತು ಸಮುದ್ರ ಯುದ್ಧ ಉಪಕರಣಗಳನ್ನು ಅಲ್ಲಿ ಬಳಕೆ ಮಾಡ್ತಿದ್ದಾರೆ. ಇದರ ಜೊತೆಗೆ ದಕ್ಷಿಣ ಕೊರಿಯಾ ಮಿತ್ರ ರಾಷ್ಟ್ರಗಳಿಗೆ ಸಾಥ್ ಕೊಡುವಂತೆಲ್ಲ ಅವರು ಹೇಳಿದ್ದಾರೆ. ಯಾಕಂದರೆ ದಕ್ಷಿಣ ಕೊರಿಯಾ, ಜಪಾನ್, ಬ್ರಿಟನ್, ಫ್ರಾನ್ಸ್ ಇವರಿಗೆಲ್ಲ ಮನವಿ ಮಾಡಿ ನಮಗೆ ಸಹಕಾರ ಬೇಕು ಅಂತ ಹೇಳಿದ್ದಾರೆ. ನಮ್ಮ ಕೆಲಸ ಮಾತ್ರ ಅಲ್ಲ ಇದು ರಕ್ಷಣೆ ಮಾಡೋದು, ನೀವೆಲ್ಲ ನಮಗೆ ಜೊತೆಗೆ ಬನ್ನಿ ಅಂತ ಪ್ರಾಜೆಕ್ಟ್ ಫ್ರೀಡಮ್ ಮುಖಾಂತರ ಅವರೆಲ್ಲ ಹೇಳಿದ್ದಾರೆ. 82ನೇ ಏರ್ಬೋರ್ನ್ ಡಿವಿಷನ್ ಪ್ಯಾರಾಮೀಟರ್ಗಳಾಗಿರ್ಬೋದು, ಹೆಲಿಕಾಪ್ಟರ್ಗಳಾಗಿರ್ಬೋದು, 15,000 ಮರಿಯನ್ಗಳಾಗಿರ್ಬೋದು, ವಿಧ್ವಂಸಕ ಹಡಗುಗಳನ್ನೆಲ್ಲ ಅಲ್ಲಿ ನಿಯೋಜನೆ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಸಮುದ್ರದ ಮೇಲೆ ಬೆಂಕಿಯ ಅಲೆ. ಅಮೆರಿಕಾದಿಂದ ಇರಾನ್ನ 6 ಹಡಗುಗಳು ಧ್ವಂಸ ಆಗಿದೆ. ಏನೇನು ಅಮೆರಿಕದ ಸಿಹಾಕ್ ಮತ್ತು ಅಪಾಚೆ ಹೆಲಿಕಾಪ್ಟರ್ಗಳಿಂದ ಇರಾನ್ ದ್ರೋಣಿಗಳ ಮೇಲೆ ದಾಳಿಯಾಗಿದೆ. ಅಂದರೆ ಮೇ 4ನೇ ತಾರೀಕಿಗೆ ಆಗಿದೆ ಇದು. ಅಮೆರಿಕದ MH-60S ಸಿಹಾಕ್ ಮತ್ತು H-64 ಅಪಾಚಿ ಈ ಹೆಲಿಕಾಪ್ಟರ್ಗಳನ್ನು ಬಳಕೆ ಮಾಡಿಕೊಂಡು ಇರಾನ್ನ 7 ದೋಣಿಗಳನ್ನು ಹೊಡೆದುರುಳಿಸಿದ್ದಾರೆ ಎನ್ನುವಂಥ ಸುದ್ದಿಗಳಿದೆ. ಇದನ್ನು IRGC ವಿರೋಧ ಮಾಡಿದೆ. ಅಮೆರಿಕದ ಮೇಲಿನ ದಾಳಿ ಅದನ್ನು ನಾವು ತಡೆದಿದ್ದೀವಿ ಅಂತೆಲ್ಲ ಅವರೆಲ್ಲ ಮಾತನಾಡಿದ್ದಾರೆ. ಪರ ವಿರೋಧ ಚರ್ಚೆಗಳು ಆ ವಿಚಾರದಲ್ಲಿ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಇದು ಹಾರ್ಮುಜ್ನಲ್ಲಿ ಬೆಂಕಿಯನ್ನು ಸೃಷ್ಟಿ ಮಾಡಿದೆ ಅಮೆರಿಕ ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇದರ ಜೊತೆಗೆ UAE ಮೇಲೆ ಇರಾನ್ ದಾಳಿ ಮಾಡಿದೆ. ಯಾವ ಪ್ರಾಜೆಕ್ಟ್ ಅನ್ನು ತೆಗೆದುಕೊಂಡು ಬಂದು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಿದೆಯೋ ಅದನ್ನು ಖಂಡಿಸಿ UAE ಮೇಲೆ ಯಾರು ದಾಳಿ ಮಾಡ್ತಿದ್ದಾರೆ? ಇದೇ ಇರಾನ್ ಅವರು ದಾಳಿ ಮಾಡ್ತಿರೋದು. UAEಯ ಫುಜೈರಾ ಬಂದರಿನ ಮೇಲೆ ಇರಾನ್ನಿಂದ ಭೀಕರ ಡ್ರೋನ್ ದಾಳಿಯಾಗಿದೆ, ಕ್ಷಿಪಣಿ ದಾಳಿಯಾಗಿದೆ. 3 ಭಾರತೀಯರಿಗೆ ಗಾಯಗಳಾಗಿದೆ ಅಂತ ಇದನ್ನು ಭಾರತ ಖಂಡಿಸಿದೆ. ನಾಗರಿಕರ ಮೇಲೆ ದಾಳಿ ಸ್ವೀಕಾರ ಅಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಂದರೆ ಅಲ್ಲಿ ಏನಾಯಿತು, UAEಯ ಫುಜೈರಾ ಬಂದರ ಮೇಲೆ ಮೇ 4ನೇ ತಾರೀಕಿಗೆ ಆಯ್ತಿದ್ದು ಪ್ರಾಜೆಕ್ಟ್ ಫ್ರೀಡಮ್ಗೆ ಪ್ರತಿಯಾಗಿ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ಅವರು ಹೇಳಿದರು. ಇರಾನ್ ಒಟ್ಟು 15 ಕ್ಷಿಪಣಿಗಳನ್ನು ಏನೋ ಹಾರಿಸ್ತಂತೆ. ಆ 15 ಕ್ಷಿಪಣಿಗಳನ್ನು UAE ಹೊಡೆದುರುಳಿಸೋ ಪ್ರಯತ್ನ ಮಾಡಿತು. ಆ 15ರ ಪೈಕಿ ಒಂದು ಏನಾಯಿತು, ಈ ಫುಜೈರಾ ಬಂದರಿನ ಮೇಲೆ ಬಿದ್ದುಬಿಟ್ಟಿದೆ. ಇದರ ಪರಿಣಾಮವಾಗಿ ಒಂದು 3 ಜನ ಭಾರತೀಯರಿಗೆ ಗಾಯ ಆಗಿದೆ ಅಂತ ಅದನ್ನು ಪ್ರಧಾನಿಗಳು ಸದ್ಯಕ್ಕೆ ಖಂಡನೆ ಮಾಡಿದ್ದಾರೆ. ಇದು UAE ಮೇಲೆ ಇರಾನ್ ಭೀಕರವಾಗಿ ದಾಳಿ ಮಾಡಿರೋದು. ಯಾವುದೇ ಕಾರಣಕ್ಕೂ ನಾಗರಿಕರ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನಗಳು ಯಾವುದು ಕೂಡ ಆಗಬಾರದು ಅಂತ ಹೇಳಿದೆ. ಇದರ ಜೊತೆಗೆ ಬೇರೆ ದೇಶಗಳು ಕೂಡ ಸದ್ಯಕ್ಕೆ ಇದನ್ನು ಖಂಡನೆ ಮಾಡಿರೋದು. ಇದರ ಜೊತೆಗೆ ಈ ಎಲ್ಲ ಬೆಳವಣಿಗೆಗಳಾದ ಮೇಲೆ ಯಾವಾಗ UAE ಮೇಲೆ ಇರಾನ್ ದಾಳಿ ಮಾಡ್ತೋ, ಇರಾನ್ನ ಈ ದಾಳಿಯನ್ನು ಜಗತ್ತು ಖಂಡಿಸಿದೆ. ಇರಾನ್ ದಾಳಿಯನ್ನು ಸೌದಿ ಅರೇಬಿಯಾ, ಕೆನಡಾ, ಜರ್ಮನಿ, ಯುರೋಪಿಯನ್ ಯೂನಿಯನ್ ಇವರೆಲ್ಲರೂ ಕೂಡ ಖಂಡನೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ, ಇದು ಸ್ಪಷ್ಟ ಉಲ್ಲಂಘನೆ ಅಂತ ಯುರೋಪ್ ಆಕ್ರೋಶವನ್ನು ಹೊರಹಾಕಿದೆ. ಆದರೆ ಇವರು ಟ್ರಂಪ್ ಹೇಳ್ತಿದ್ದಾರೆ ಇರಾನ್ನ ಪರಮಾಣು ಯೋಜನೆಯನ್ನು ನಿರ್ಮೂಲನೆ ಮಾಡೋದಕ್ಕೆ ಕಾರ್ಯಾಚರಣೆ ಅಗತ್ಯತೆ ಇದೆ ಅಂತ. ಇವೆಲ್ಲದರ ನಡುವೆ ಚೀನಾದಿಂದ ಇರಾನ್ಗೆ ಆರ್ಥಿಕ ಶಕ್ತಿ ಬರ್ತಾ ಇದೆ. 90ರಷ್ಟು ಅವರೇನೋ ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದಾರಂತೆ. ಸೌದಿ ಹೇಳ್ತಾ ಇದೆ UAE ಮೇಲಿನ ದಾಳಿಯಲ್ಲಿ ಅದು ಕೇವಲ ಅದರ ಮೇಲಿನ ದಾಳಿಯಲ್ಲ, ಜಾಗತಿಕ ಇಂಧನ ಭದ್ರತೆಯ ಮೇಲೆ ಆದಂತಹ ದಾಳಿ, ಇದು ಜಲಮಾರ್ಗದ ಸುರಕ್ಷತೆ ಮುಖ್ಯ ಅಂತ ಅವರೆಲ್ಲ ಹೇಳಿದ್ದಾರೆ. ಯುರೋಪಿಯನ್ ಯೂನಿಯನ್ ಹೇಳಿದೆ ಇದು ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡಿಬಿಡುತ್ತೆ ಮಧ್ಯಪ್ರಾಚ್ಯದಲ್ಲಿ, ಹೀಗಾಗಿ ಮಾತುಕತೆ ಮುಖಾಂತರ ಇದನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಜರ್ಮನಿ ಮತ್ತು ಕೆನಡಾ ಹೇಳಿದೆ ನಾಗರಿಕ ಮೂಲಸೌಕರ್ಯಗಳ ಮೇಲಿನ ಈ ದಾಳಿ ಏನಿದೆ ಅದನ್ನು ನಾವು ಖಂಡಿಸ್ತೀವಿ, ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ 90% ತೈಲವನ್ನು ಚೀನಾ ತೆಗೆದುಕೊಂಡು ಹೋಗಿದೆ. ಈ ನಿರ್ಬಂಧದ ಹೊರತಾಗಿಯೂ ಕೂಡ ಪ್ರತಿದಿನ 1.38 ಬಿಲಿಯನ್ ಬ್ಯಾರಲ್ ಕಚ್ಚಾ ತೈಲಗಳನ್ನು ಅವರೆಲ್ಲ ತೆಗೆದುಕೊಂಡು ಹೋಗ್ತಿದ್ದಾರೆ. ಆ ಮುಖಾಂತರ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಗುಡುಗಿಬಿಟ್ಟಿದ್ದಾರೆ. ಏನಂತ ಗುಡುಗಿದ್ದಾರೆ? ಅವರು ಹೇಳ್ತಾರೆ ಇದು ಇರಾನ್ ಪರಮಾಣು ಅಂತ್ಯದ ಆರಂಭ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಇರಾನ್ ಮೇಲಿನ ಸಣ್ಣ ಕಾರ್ಯಾಚರಣೆಯಿಂದ ನಾವು ಹೆಮ್ಮೆಯಿಂದ ಸಮರ್ಥಿಸಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದುವಂಥ ಇರಾನ್ ಹವಣಿಕೆಗೆ ಬ್ರೇಕ್ ಹಾಕೋದು ಅಮೆರಿಕದ ಗುರಿಯಾಗಿದೆ. ಯಾವುದೇ ಕಾರಣಕ್ಕೂ ಅವರು ಪರಮಾಣುವನ್ನು ಹೊಂದಬಾರದು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಅದರ ಜೊತೆಗೆ ಹಾರ್ಮುಜ್ ಮಾರ್ಗವನ್ನು ತೆರೆಯುವ ತನಕ ಕೂಡ ನಾವು ವಿಶ್ರಮಿಸುವುದಿಲ್ಲ, ಅಂದರೆ ರೆಸ್ಟನ್ನು ತೆಗೆದುಕೊಳ್ಳೋಲ್ಲ, ನಮ್ಮ ಹೋರಾಟ ಮುಂದಿರುತ್ತೆ ಅಂತ ಅದು ಮೊದಲ ದಿನದಿಂದಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ಕೊಂಡು ಬರ್ತಿದ್ದಾರೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗೆ ಇರಾನ್ ಪ್ರತಿದಾಳಿ ಮಾಡ್ತಾ ಇರೋದು, ಆ ಹೇಳಿಕೆಗಳನ್ನು ಖಂಡಿಸ್ತಾ ಇರೋದು ಎಲ್ಲವೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಮುಂದುವರೆದಿದೆ. ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡೋಣ.